ಚಿಕ್ಕಬಳ್ಳಾಪುರ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಶಾಲೆಯಲ್ಲಿ ರಾಜ್ಯ ಬೀಜ ನಿಗಮ ಬೆಂಗಳೂರಿನಿಂದ ಸರ್ಕಾರಿ ಶಾಲೆಗಳಿಗೆ ಇಂಟರ್ ಆಕ್ಟಿವ್ ಪ್ಯಾನೆಲ್ ಬೋರ್ಡ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮೊದಲನೇ ಹಂತದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ಶಾಲಾ ಕಾಲೇಜುಗಳಿಗೆ 65 ಇಂಚಿನ ಪ್ರತಿ ಇಂಟರ್ ಆಕ್ಟಿವ್ ಪ್ಯಾನೆಲ್ ಸೇರಿದಂತೆ ಒಂದೊಂದು ಶಾಲೆಗೆ 1,19,250 ರೂಪಾಯಿಗಳ ವೆಚ್ಚದ 10 ಸ್ಮಾರ್ಟ್ ಕ್ಲಾಸ್ ಪ್ಯಾನೆಲ್ OPS ಮತ್ತು UPSಗಳ ವಿತರಣೆ ಮಾಡಲಾಯಿತು. ಈ ವೇಳೆ ಮಾತನಾಡಿದ ಬೀಜ ನಿಗಮದ ಅಧ್ಯಕ್ಷ ನಂದಿ ಎಂ ಆಂಜಿನಪ್ಪ, ರಾಜ್ಯ ಬೀಜ ನಿಗಮ ಮತ್ತು ಬೆಂಗಳೂರಿನ ಕೆಲವೊಂದು ಕಂಪನಿಗಳ ಜೊತೆ ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಳಿದ ಒಟ್ಟು 252 ಶಾಲೆಗಳಿಗೂ ಇಂಟರ್ ಆಕ್ಟಿವ್ ಪ್ಯಾನೆಲ್ ವಿತರಿಸಿ ಸರ್ಕಾರಿ ಶಾಲಾ ಮಕ್ಕಳು ಡಿಜಿಟಲ್ ಶಿಕ್ಷಣ ಪಡೆಯುವಂತೆ ಪ್ರೇರೇಪಿಸಲಾಗುವುದು. ಇಂದು ಒಟ್ಟು 10 ಶಾಲೆಗಳಿಗೆ ಮಾತ್ರ ವಿತರಿಸಲಾಗಿದ್ದು 2 ವರ್ಷದಲ್ಲಿ ಎಲ್ಲಾ ಶಾಲೆಗಳಿಗೂ ವಿತರಿಸಲಾಗುವುದು ಎಂದರು. ಇನ್ನು ಉಳಿದಂತ 2 ವರ್ಷದ ಅವಧಿಯಲ್ಲಿ ಅಟ್ಲೀಸ್ಟ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡಬೇಕು ಇದನ್ನ ಅನ್ನೋ ಒಂದು ತೀರ್ಮಾನ ನಾವು ತಗೊಂಡಿದ್ದೀವಿ. ಇನ್ನು ಸುಮಾರು ನಾನು ಲಿಸ್ಟ್ ಕೇಳಿದೆ, 100 ಮೇಡಮ್ ಎಷ್ಟು ತಾವು ಹೇಳಿದ್ರೆ ಮತ್ತೊಂದು ನಮ್ಮ 100 ಎಷ್ಟು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಶಾಲೆಗಳು 262 ಶಾಲೆಗಳಿದೆ. ಅದರಲ್ಲಿ 10 ಹೋದ್ರೆ ಇನ್ನೂ 252 ಇದೆ. ಇನ್ನು 2 ವರ್ಷದ ಅವಧಿಯಲ್ಲಿ ಉಳಿದಿರ್ತಕ್ಕಂಥ ಇನ್ನ 252 ಶಾಲೆಗಳಿಗೂ ಈ ಬೋರ್ಡ್ ಅನ್ನ ನಮ್ಮ ಬೀಜ ನಿಗಮದ ವತಿಯಿಂದ ಹಾಗೂ ಉಳಿದಂತೆ ಕೆಲವು ನಮಗೆ ಗೊತ್ತಿರ್ತಕ್ಕಂಥ ಸಂಸ್ಥೆಗಳಿದ್ದಾರೆ, ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ರೆ ಅವರೆಲ್ಲ ಸಹಾಯ ಕೈ ಜೋಡಿಸ್ತಾರೆ ನಮ್ಮ ಜೊತೆಯಲ್ಲಿ ಅಂತ ಹೇಳಿ ಆ ನಂಬಿಕೆ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಇನ್ನು ಉಳಿದಿರ್ತಕ್ಕಂಥ 252 ಶಾಲೆಗಳಿಗೂ ಸಹ ನಾವು ಈ ಸ್ಮಾರ್ಟ್ ಕ್ಲಾಸ್ ಪ್ಯಾನಲ್ ಬೋರ್ಡ್ಸ್ ಅನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ನಮ್ಮ ಈಗ ವಿಶ್ವೇಶ್ವರಯ್ಯ ಶಾಲೆಗೆ ಹಿಂದೆ ನಮ್ಮ ಪ್ರಕಾಶ್ ಅವರು ಹೇಳಿದಾಗ ಒಬ್ಬರು ನಮ್ಮ ಜಯಶ್ರೀ ಮೇಡಮ್ ಅಂತ ನಮ್ಮ ರಾಜ್ಯಸಭಾ ಸದಸ್ಯರಾಗಿದ್ದರು, ಅವರು ನಮಗೆ ಸ್ವಲ್ಪ ಪರಿಚಯಸ್ಥರು, ನಮಗೆ ಮಾತನ್ನ ಬೆಲೆ ಕೊಡ್ತಕ್ಕಂಥವ್ರು. ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದೆ, ಮೇಡಮ್ ನಮ್ಮ ತಾಲೂಕಲ್ಲಿ ಈ ರೀತಿ ಪರಿಸ್ಥಿತಿ ಇದೆ, ಈ ತರ ಶಾಲೆಗಳಿದೆ, ತೊಂದರೆ ಇದೆ, ಬಿಲ್ಡಿಂಗು ಕ್ಲಾಸ್ ರೂಮ್ಸು ಕಡಿಮೆ ಇದೆ ಅಂದಾಗ ಇಮಿಡಿಯೇಟ್ ಆಗಿ ಅವರೇ ಬಂದು ಕರ್ಕೊಂಡ್ಬಂದು ಇದೆಲ್ಲ ಇನ್ಸ್ಪೆಕ್ಷನ್ ಮಾಡಿಸಿ ಸುಮಾರು 20 ಲಕ್ಷ ಅಂತ ಪ್ರಕಾಶ್ ಕೊಟ್ಟು ಇಲ್ಲಿ ಒಂದು ಸ್ಕೂಲ್, ಪ್ರೈಮರಿ ಸ್ಕೂಲ್ ಬಿಲ್ಡಿಂಗ್ ನ ಕಟ್ಸಕ್ಕಂತ ವ್ಯವಸ್ಥೆ ಮಾಡಿಸ್ಕೊಟ್ರು. ಈಗ ನಾನು ನೆನ್ನೆ ಬಂದಾಗ ಇಲ್ಲಿ ಕಾರ್ಯಕ್ರಮ ಆಯೋಜಿಸಕ್ಕೆ ಬಂದಾಗ, ಯಾಕೆ ಪ್ರಕಾಶ್ ಇದು ಸುಣ್ಣ ಇದೆಲ್ಲ ಕ್ಲೀನ್ ಮಾಡಿಲ್ಲ, ಸ್ವಲ್ಪ ನಾನು ನೋಡಿ ನೀವು ಪ್ರೈವೇಟ್ ಸ್ಕೂಲುಗಳು ಅವರ ಮಕ್ಕಳ ಹತ್ರನೇ ದುಡ್ಡು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ತಗೊಳ್ತಾರೆ, ಪೇರೆಂಟ್ಸ್ ಹತ್ರ ಕೀಳ್ತಾರೆ, ಇಸ್ಕೊಡಲ್ಲ, ಕೀಳೋದು ಪ್ರೈವೇಟ್ ಸಂಸ್ಥೆಗಳು. ಬಟ್ ಸರ್ಕಾರಿ ಸಂಸ್ಥೆಗಳಲ್ಲಿ ಪರಿಸ್ಥಿತಿ ವಿಭಿನ್ನ. ಆದ್ರಿಂದ ಈ ಶಾಲೆಗೂ ಸಹ ನಾನು ಮುಂದಿನ ಜನವರಿ ಫೆಬ್ರವರಿಯಲ್ಲಿ ಈ ವೈಟ್ ವಾಶ್ ಏನು ಬಣ್ಣ ಪೇಂಟಿಂಗ್ ಮಾಡ್ತಕ್ಕಂಥ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಅದಕ್ಕೆ ಪ್ರಕಾಶ್ ಕೇಳಿದ್ರು, ಯಾಕೆ ಅಣ್ಣ ನೀವು ಜನವರಿಯಲ್ಲೇ ಮಾಡಿಸ್ತೀವಿ ಅಂತ ಹೇಳ್ತಿರಲ್ಲ, ಏನು ಕಾರಣ ಅಂದರು. ಅದು ಸಿಂಪಲ್, ಜನವರಿಯಿಂದ ಫೆಬ್ರವರಿ ಮಾರ್ಚ್ ಏಪ್ರಿಲ್ವರೆಗೂ ಮಳೆ ಇರೋದಿಲ್ಲ. ಜನವರಿ ಫೆಬ್ರವರಿಯಲ್ಲಿ ಪೇಂಟಿಂಗ್ ಮಾಡಿದ್ರೆ ಅದು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ಒಂದು ಸಣ್ಣ ಒಂದು ಉದ್ದೇಶ, ಅಷ್ಟ್ಬಿಟ್ರೆ ಬೇರೆ ಏನಿಲ್ಲ. ಇನ್ನು ಇಂದು ಸರ್ ಎಂ ವಿಶ್ವೇಶ್ವರಯ್ಯ ಅನುದಾನಿತ ಪ್ರೌಢಶಾಲೆ ಚಿಕ್ಕಬಳ್ಳಾಪುರ, ಸರ್ಕಾರಿ ಮಾದರಿ ಉನ್ನತ ಪ್ರಾಥಮಿಕ ಶಾಲೆ ನಂದಿಗ್ರಾಮ, ಸರ್ಕಾರಿ ಪ್ರಾಥಮಿಕ ಶಾಲೆ ಮಂಚನಬೆಲೆ, ಸರ್ಕಾರಿ ಪ್ರಾಥಮಿಕ ಶಾಲೆ ಮುಷ್ಟೂರು, ಸರ್ಕಾರಿ ಪ್ರಾಥಮಿಕ ಶಾಲೆ ಹೇಳೆಪೆರಸಂದ್ರ, ಸರ್ಕಾರಿ ಪ್ರಾಥಮಿಕ ಶಾಲೆ ಅಡ್ಡಗಲ್ಲು, ಅಂಗರೇಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆ, ಸಿದ್ಧಾರ್ಥ ಪ್ರಾಥಮಿಕ ಶಾಲೆ, ಯಲುವಳ್ಳಿ ಹಾಗೂ ಸತ್ಯಗ್ರಹ ಸರ್ಕಾರಿ ಪ್ರೌಢಶಾಲೆ, ವಿದುರಾಶ್ವತ್ಥದ ಗೌರಿಬಿದನೂರು ಶಾಲೆಗಳಿಗೆ ಪ್ಯಾನೆಲ್ ಬೋರ್ಡ್ ಮತ್ತು ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ವೇಳೆ ಮಾಜಿ ಸಚಿವ ಎನ್ ಶಿವಶಂಕರ ರೆಡ್ಡಿ, ರಾಜ್ಯದರ್ಶಿನಿ ಪ್ರಕಾಶ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಕೇಶವರೆಡ್ಡಿ, DDPI ರಮೇಶ್, ಸರ್ ಎಂ ವಿ ಶಾಲೆಯ ಫೌಂಡರ್ ಸತೀಶ್, ವಾಪಸಂದ್ರ ನಾರಾಯಣಸ್ವಾಮಿ, ಗಂಗಾಧರಪ್ಪ ಇತರರು ಹಾಜರಿದ್ದರು.